ಮೂಡಾ ಸಂಕಷ್ಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಟುಂಬ ಇದೆ. ಇವತ್ತು ಕೋರ್ಟ್ಗೆ ಲೋಕಾಯುಕ್ತ ವರದಿ ಸಲ್ಲಿಕೆಯಾಗುತ್ತೆ. ಹೌದು, ಅಂತಿಮ ವರದಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಲಿದ್ದಾರೆ. ಮೂಡಾ ಸಂಕಷ್ಟದಲ್ಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕುಟುಂಬ. ಇಂದು ಕೋರ್ಟ್ಗೆ ಲೋಕಾಯುಕ್ತ ತನಿಖೆಯ ವರದಿ ಸಲ್ಲಿಕೆಯಾಗುತ್ತೆ. ಅಂತಿಮ ವರದಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಲಿದ್ದಾರೆ. ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಮೈಸೂರು ಲೋಕ ಪೊಲೀಸರಿಗೆ ತನಿಖೆಗೆ ಸೂಚಿಸಿತ್ತು ಕೋರ್ಟ್. ಈ ಹಿನ್ನೆಲೆಯಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನ ನಿನ್ನೆ ಅಧಿಕಾರಿಗಳು ತಂದಿದ್ರು. ಸಿಎಂ ಪತ್ನಿ ಸೇರಿ ಹಲವರ ವಿಚಾರಣೆಯನ್ನ ಅಧಿಕಾರಿಗಳು ನಡೆಸಿದ್ರು. ಇದೀಗ ಆ ಲೋಕಾಯುಕ್ತ ತನಿಖೆಯ ವರದಿ ಕೋರ್ಟ್ಗೆ ಹಾಜರುಪಡಿಸೋದ್ರಿಂದಾಗಿ ಅಥವಾ ಅದನ್ನು ಸಬ್ಮಿಟ್ ಮಾಡೋದ್ರಿಂದಾಗಿ ಮುಂದೆ ಈ ಪ್ರಕರಣ ಯಾವ ರೀತಿ ಬೆಳವಣಿಗೆಯನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ. ಲೋಕಾಯುಕ್ತ ತನಿಖೆಯ ಪ್ರಕಾರ ಸಿದ್ದರಾಮಯ್ಯನವರು ತಪ್ಪಿತಸ್ಥರ ಅಥವಾ ಆ ನಿವೇಶನಗಳ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಇದೆಯಾ ಇಲ್ವಾ, ಇದೆಲ್ಲವೂ ಕೂಡ ಗೊತ್ತಾಗಬೇಕು ಅನ್ನೋದಾದರೆ ಲೋಕಾಯುಕ್ತರ ಆ ವರದಿ ಅನ್ನೋದು ಬೇಕಾಗುತ್ತೆ. ಹಾಗಾಗಿ ಇವತ್ತು ಕೋರ್ಟ್ಗೆ ಸಲ್ಲಿಸುವಂತಹ ಲೋಕಾಯುಕ್ತ ತನಿಖೆಯ ವರದಿ ಈ ಪ್ರಕರಣದ ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಹಾಗಾಗಿ ಅಂತಿಮ ವರದಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸ್ತಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಮೈಸೂರು ಲೋಕ ಪೊಲೀಸರಿಗೆ ತನಿಖೆಗೆ ಸೂಚಿಸಿತು ನ್ಯಾಯಾಲಯ. ಅಂತೆಯೇ ವರದಿಯನ್ನು ಸಿದ್ಧಪಡಿಸಿ ಅಂತಿಮವಾಗಿ ಇದೀಗ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡೋದ್ರಿಂದಾಗಿ ಮುಂದೆ ಈ ಪ್ರಕರಣ ಕಾನೂನಾತ್ಮಕವಾಗಿ ಯಾವ ರೀತಿಯ ಬೆಳವಣಿಗೆಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ. ಆರಂಭದಿಂದಲೂ ಸಿದ್ದರಾಮಯ್ಯನವರು ನಾನು ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ತಪ್ಪಿತಸ್ಥನ ಅಲ್ಲ ಅನ್ನುವಂಥ ವಿಚಾರವನ್ನೇ ಮಂಡಿಸ್ತಾ ಬಂದರು. ಬಟ್ ರಾಜಕೀಯ ತಿರುವನ್ನು ಪಡೆದುಕೊಂಡ ನಂತರದ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ನಾವು ನೋಡೋದಾದರೆ ಬಹುದೊಡ್ಡ ಪಾದಯಾತ್ರೆಯೇ ನಡೆದು ಹೋಯಿತು. ಆದರೆ ಕಾನೂನಾತ್ಮಕವಾಗಿ ನೋಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ. ಭವ್ಯ, ಇವತ್ತು ಲೋಕಾಯುಕ್ತ ತನಿಖೆಯ ವರದಿ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತೆ. ಸೊ ಹಾಗಾಗಿ ಈ ವರದಿ ಸಿದ್ದರಾಮಯ್ಯನವರು ತಪ್ಪಿತಸ್ಥರು ಅಂತಿದ್ರೆ ಏನಾಗುತ್ತೆ, ಇದರಲ್ಲಿ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಅಂತಿದ್ರೆ ಕಾನೂನಾತ್ಮಕವಾಗಿ ಈ ಪ್ರಕರಣದ ಮುಂದಿನ ಬೆಳವಣಿಗೆ ಭವ್ಯ? ಖಂಡಿತ ದಿವ್ಯಾ, ಇವತ್ತು ಸಿದ್ದರಾಮಯ್ಯ ಅವರಿಗೆ ಬಹಳ ಪ್ರಮುಖ ದಿನ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ತನಿಖೆ ನಡೆಸಿದಂತಹ ವರದಿಯನ್ನ ಹೈಕೋರ್ಟ್ಗೆ ಹಿಡಿದುಕೊಂಡು ಬಂದಿದ್ರು. ಅಂದ್ರೆ ಅವ್ರಿಗೆ ಎಲ್ಲಿಗೆ ಸಲ್ಲಿಕೆ ಮಾಡ್ಬೇಕಂತ ಕನ್ಫ್ಯೂಷನ್ ಇತ್ತು. ಸೊ ಹೀಗಾಗಿ ನ್ಯಾಯಾಲಯ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡೋಕೆ ಹೇಳಿರುವಂತದ್ದು. ಯಾಕಂದ್ರೆ ರಾಜಕಾರಣಿಗಳ ಅದರ ಬಗ್ಗೆನೇ ವಿಚಾರಣೆಗೆ ಅಂತ ಇರುವಂತದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಸೊ ಇಲ್ಲಿ ಟ್ರಯಲ್ ನಡೆಯುತ್ತೆ. ಈಗಾಗಲೇ ಏನು ಲೋಕಾಯುಕ್ತ ಪೊಲೀಸರಿಗೆ ಒಂದು ತನಿಖೆ ನಡೆಸೋದಕ್ಕೆ ನ್ಯಾಯಾಲಯ ಸೂಚನೆ ಕೂಡ ಕೊಟ್ಟಿತ್ತು. ಸೊ ಹೀಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇದರ ವರದಿಯ ಆಧಾರದ ಮೇರೆಗೆ ಟ್ರಯಲ್ ಆಧಾರ ನಡೆಯುತ್ತೆ. ಈ ಸಂದರ್ಭದಲ್ಲಿ ನ್ಯಾಯಾಲಯ ಸಿದ್ದರಾಮಯ್ಯ ಅವರನ್ನ ಕರೆದು ಕೂಡ ಆ ನ್ಯಾಯಾಲಯ ಏನು ಪೊಲೀಸರು ತನಿಖೆ ನಡೆಸಿದ್ದಾರೆ ಅದರ ಬಗ್ಗೆ ಟ್ರಯಲ್ ನಡೆಸುವ ಎಲ್ಲಾ ರೀತಿಯ ಸಾಧ್ಯತೆ ಇರುವಂತದ್ದು. ಆದ್ರೆ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಒಂದು ವೇಳೆ ಕ್ಲೀನ್ ಚಿಟ್ ಸಿಕ್ಕಿದ್ರೆ ಈ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಬಚಾವ್ ಅಂತ ಹೇಳ್ಬೋದು. ಆದ್ರೆ ಈಗಾಗ್ಲೇ ಏನೋ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಒಂದು ಪೋಸ್ಟ್ ಅನ್ನ ಹಾಕಿದ್ರು. ವರದಿಯನ್ನ ನೋಡಿದ ನಂತರ ನಾನು ನನ್ನಲ್ಲಿರುವ ಅವರಲ್ಲಿ ಇರುವಂತಹ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತೀನಿ, ಸುಪ್ರೀಂ ಕೋರ್ಟ್ ಮೊರೆ ಹೋಗಲ್ಲ ಅಂತ. ಸೊ ಹೀಗಾಗಿ ಇವತ್ತು ಲೋಕಾಯುಕ್ತ ಪೊಲೀಸರು ಇಲ್ಲಿವರೆಗೆ ಪ್ರಾಥಮಿಕ ಆಗಿರ್ಬೋದು, ಮಧ್ಯಮ ವರದಿ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಅಂತಿಮ ವರದಿ ಸಲ್ಲಿಕೆ ಮಾಡ್ತಾ ಇರುವಂತದ್ದು. ಈ ವರದಿಯಲ್ಲಿ ಏನಿದೆ ನೋಡ್ಕೊಂಡು ದೂರುದಾರ ಒಟ್ಟು 4 ಜನ ದೂರುದಾರರಿದ್ದಾರೆ. ಅವರು ಮತ್ತೆ ಅವರ ಬಳಿ ಇರುವಂತಹ ದಾಖಲಾತಿಗಳನ್ನ ಕೂಡ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತಾರೆ. ಸೊ ನ್ಯಾಯಾಲಯದಲ್ಲಿ ಟ್ರಯಲ್ ನಡೆಯುತ್ತೆ. ಎಕ್ಸಾಂಪಲ್, ಈಗ ದರ್ಶನ್ ಕೇಸ್ ಯಾವ ರೀತಿ ಟ್ರಯಲ್ ನಡೆದು ಒಂದು ವಿಚಾರಣೆ ನಿಗದಿಯಾಗುತ್ತೆ, ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಹಾಗೆ ಇದರಲ್ಲಿ ಭಾಗಿಯಾದಂತಹ ಅಧಿಕಾರಿಗಳನ್ನ ಕರೆದು ಒಂದು ಟ್ರಯಲ್ ನಡೆಸುವ ಎಲ್ಲಾ ರೀತಿಯ ಸಾಧ್ಯತೆ ಇರುವಂತದ್ದು. ಆದ್ರೆ ಕ್ಲೀನ್ ಚೀಟ್ ಕೊಟ್ರೆ ನ್ಯಾಯಾಲಯದಲ್ಲಿ ನಡೆಯುವಂತಹ ತನಿಖೆಯನ್ನು ಎದುರಿಸಲು ಸಿಎಂ ಸಿದ್ದರಾಮಯ್ಯ ಬಚಾವ್ ಆಗ್ತಾರಂತ ಹೇಳ್ಬೋದು. ಆದ್ರೆ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಈಗಾಗಲೇ ದೂರುದಾರರು ಕೂಡ ತಯಾರಿಯಾಗಿ ನಿಂತಿರುವಂತದ್ದು. ಆದ್ರೆ ಇವತ್ತು ಲೋಕಾಯುಕ್ತ ಪೊಲೀಸರು ಸಲ್ಲಿಸುವ ವರದಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ಯಾಕಂದ್ರೆ ಈಗಾಗಲೇ ಹೈಕೋರ್ಟ್ ನ ನ್ಯಾಯಾಧೀಶರು ಹೇಳಿರೋ ಪ್ರಕಾರ ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆ. ಸೊ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಸರಿಯಾದ ರೀತಿ ತನಿಖೆಯನ್ನ ನಡೆಸ್ತಾರೆ ಅನ್ನೋ ಭಾವನೆಯನ್ನ ಕೂಡ ವ್ಯಕ್ತಪಡಿಸಿದ್ರು. ಸೊ ಇವತ್ತು ನೀಡುವಂತಹ ವರದಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಅವರ ಮೇಲೆ ಬಂದಿರುವಂತಹ ಅವರಾಗಿರ್ಬೋದು ಅವರ ಕುಟುಂಬಸ್ಥರ ಮೇಲಿರುವಂತಹ ಆರೋಪ ಮುಕ್ತ ಆಗ್ತಾರ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ. ಯಾಕಂದ್ರೆ ಸಿಬಿಐಗೆ ಕೊಡ್ಬೇಕಂತ ಪಟ್ಟು ಹಿಡಿದಿದ್ರು ಕೂಡ ಸಿಬಿಐಗೆ ಕೊಡೋದಕ್ಕೆ ನ್ಯಾಯಾಲಯ ಒಪ್ಪಿರ್ಲಿಲ್ಲ. ಸೊ ಲೋಕಾಯುಕ್ತ ಪೊಲೀಸರು ಕೊಡುವ ವರದಿಯ ಆಧಾರದ ಮೇರೆಗೆ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಯಾವ ರೀತಿ ಇದನ್ನ ಫೇಸ್ ಮಾಡ್ಬೇಕು ಅನ್ನೋದು ಕೂಡ ಪ್ರಮುಖವಾಗಿ ಇಲ್ಲಿ ಗೊತ್ತಾಗುತ್ತೆ. ದಿವ್ಯಾ, ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಿದ ಸಂದರ್ಭದಲ್ಲಿ ದೂರುದಾರರಿಗೆ ಅವಕಾಶ ಇರುತ್ತಾ ಆ ವರದಿಯ ಬಗ್ಗೆ ನಮಗೆ ಆಕ್ಷೇಪಣೆ ಇದೆ ಅಂತ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡುವಂತ ನಿಟ್ಟಿನಲ್ಲಿ ಭವ್ಯ?
ಖಂಡಿತ ಇದೆ. ಯಾಕಂದ್ರೆ ದಿವ್ಯಾ, ನಿನ್ನೆ ಸ್ನೇಹಮಯಿ ಕೃಷ್ಣ ಅವರು ಒಂದು ಪೋಸ್ಟ್ ಹಾಕ್ತಾರೆ, ಈಗಾಗ್ಲೇ ನಾನು ಸುಪ್ರೀಂ ಕೋರ್ಟ್ ಮೊರೆ ಹೋಗೋ ಇದ್ರಲ್ಲಿದ್ದೆ, ಆದ್ರೆ ನ್ಯಾಯಾಲಯದಲ್ಲೇ ನನಗೆ ಅದನ್ನ ಹೋರಾಟ ಮಾಡೋದಕ್ಕೆ ಚಾನ್ಸ್ ಇರುವಂತದ್ದು. ಏನಂದ್ರೆ ಈಗಾಗ್ಲೇ ಏನು 4 ದೂರುದಾರರಿದ್ದಾರೆ, ಅವರಲ್ಲಿ ಇರುವಂತಹ ಅಂದ್ರೆ ರಿಪೋರ್ಟ್ ಅಂದ್ರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ 14 ಸೈಟ್ಗಳಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳಿರುವಂತದ್ದು. ಸೊ ಅದನ್ನ ಅವರು ನ್ಯಾಯಾಲಯಕ್ಕೆ, ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕೂಡ ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ವಕೀಲರ ಮೂಲಕ ಆಕ್ಷೇಪಣೆಯನ್ನ ಕೂಡ ಎತ್ತಬಹುದು. ಸೊ ಪ್ರಮುಖವಾಗಿ ಮುಚ್ಚಿದ ಲಕೋಟೆಯಲ್ಲಿ ಈಗಾಗಲೇ ಸಬ್ಮಿಟ್ ಮಾಡ್ತಾ ಇರುವಂತದ್ದು, ಅದನ್ನ ಈಗಾಗಲೇ ನ್ಯಾಯಮೂರ್ತಿಗಳು ನೋಡ್ಬೇಕಾಗುತ್ತೆ. ಅದರ ನಂತರ ಅದನ್ನ ರಿಪೋರ್ಟ್ ಅನ್ನ ಕೂಡ ಏನು ಈಗ ದೂರುದಾರರಿದ್ದಾರೆ ಹಾಗೇನೆ ಸರ್ಕಾರದ ಪರ ವಕೀಲರಿಗೆ ಕೂಡ ಒಂದು ಕಾಪಿಯನ್ನ ಕೊಡುವ ಸಾಧ್ಯತೆ ಇರುವಂತದ್ದು, ಕೊಡಬಹುದು ಅಥವಾ ಕೊಡದೇ ಇರಬಹುದು. ಯಾಕಂದ್ರೆ ತನಿಖೆಯ ದೃಷ್ಟಿಯಿಂದ ಅದನ್ನ ನ್ಯಾಯಮೂರ್ತಿಗಳೇ ಕೂಲಂಕುಷವಾಗಿ ಪರಿಶೀಲಿಸಿ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಬಹುದು. ನೀವು ಕೇಳಿದ ಪ್ರಶ್ನೆ ಹಾಗೆ ಸ್ನೇಹಮಯಿ ಕೃಷ್ಣ ಅವರು ಇದಕ್ಕೆ ತಕರಾರು ಎತ್ತೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿ ಮಾಡಿದ್ದಾರೆ. ಮೂಡ ಹಗರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳು, ಪ್ರಮುಖ ದಾಖಲಾತಿಗಳು ಕೂಡ ಸ್ನೇಹಮಯಿ ಕೃಷ್ಣ ಅವರ ಬಳಿ ಇದೆ ಅಂತ ಈಗಾಗಲೇ ಅವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಆಗಿರ್ಬೋದು, ಮಾಧ್ಯಮದ ಮೂಲಕ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಲೋಕಾಯುಕ್ತ ಅಧಿಕಾರಿಗಳು ಏನು ವರದಿ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತದ್ದು. ಸದ್ಯದ ಮಾಹಿತಿ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಅವರ ಪತ್ನಿಯ ಪಾತ್ರ ಇಲ್ಲ ಅನ್ನೋ ಮಾಹಿತಿಯ ಮೇರೆಗೆ ಒಂದು ಕ್ಲೀನ್ ಚೀಟ್ ಕೊಡಲಾಗಿದೆ ಅನ್ನೋ ಬಲ್ಲ ಮೂಲಗಳಿಂದ ಮಾಹಿತಿ ಇರುವಂತದ್ದು. ಆದ್ರೆ ಇದನ್ನ ದೂರುದಾರರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ. ಯಾಕಂದ್ರೆ ಮುಂಬರುವಂತಹ ದಿನಗಳಲ್ಲಿ ಒಂದು ವೇಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಕೂಡ ಅವರಿಗೆ ನ್ಯಾಯ ಸಿಗದೆ ಹೋದರೆ ಅವ್ರು ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಕೂಡ ಸಿದ್ಧತೆಯನ್ನ ನಡೆಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.